ನಾಮಕರಣಗಳು. ಓಕೆ, ಖುಷಿ ಆಯ್ತು. ಕರೀರಿ. ತೇಜು ಬಂದ್ಲಪ್ಪ ನೇರ ಪ್ರಸಾರಕ್ಕೆ. ನನ್ನ ಮಗಳು ಬಂದ್ಲು. ಹಾಯ್ ಚಿಕ್ಕಿ ಅಂತ ಹೇಳಿ. ಹಾಯ್ ತೇಜು, ಹೇಗಿದ್ದಾರೆ ಎಲ್ರು? ಊಟ ಆಯ್ತಾ ಶಶಾಂಕಣ್ಣ ಅಂತ ನಮ್ಮ ಅಶ್ವಿನಿ ಸಿಸ್ಟರು. ಹಾಗೆ ಪ್ರಶಾಂತ್ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಪ್ರಶಾಂತ್ ಬ್ರದರ್, ನೇರ ಪ್ರಸಾರಕ್ಕೆ ಸ್ವಾಗತ. ಅಭಿಷೇಕ್ ಬ್ರದರ್ ಅವರು ಇಲ್ಲ ಅಂತ ಹೇಳ್ತಿದ್ರೆ. ಏನಿಲ್ಲ ಗೊತ್ತಿಲ್ಲ ನಮ್ಗೆ. ಅಯ್ಯೋ, ನಮ್ ಕಿರೋಡಿ ಬಂತು. ಏನಮ್ಮ ಮಮತಮ್ಮ, ಹೇಗಿದ್ದೀರಾ? ಎಲ್ಲಿ ನಮ್ಮ ಶತ್ರುಗಳು? ಇದಾರೆ ಇಲ್ಲೇ ಇದ್ದಾರೆ, ತಗೊಂಬನ್ನಿ ಕೊಡ್ಲಿ ಕೊಡಗೋಲ್. ಕಿರೋಡಿ, ನೀನ್ ಆಗ್ಲೇ ಹಾಗೆ ಹೋಗ್ಬಿಟ್ಟೆ. ನಾನು ಜೋರಾಗಿ ಮಾತಾಡ್ತಾನೆ ಇದ್ದೆ, ಕೇಳಿಸ್ತಾನೆ ಇರ್ಲಿಲ್ಲ ಗೊತ್ತಾ? ಇದಾರೆ ಇಲ್ಲಿ ನನ್ನನ್ನು ತುಂಬಾ ಗೋಳೈಕೊಂತಿದ್ದಾರೆ. ಇಲ್ಲೇ ಇದ್ದೀವಿ ಮಾರಾಯ, ಕಂಡ್ಬಿಟ್ಟು ನಾವು ಅಂತ. ನೋಡು ಕಿರೋಡಿ, ನೋಡು ನನ್ ತಮ್ಮಂಗೆ ಯಾಕೆ ನೀವು ಕರಡಿ ಅನ್ನೋದು? ಸಾನ್ವಿ ಅವರು ಬಂದ್ರು. ಹಾಯ್ ಅಕ್ಕ ಅಂತೇಳಿ. ಹಾಯ್, ಲೈಕ್ ಕೊಟ್ಟಿದ್ದೇನೆ, ಥ್ಯಾಂಕ್ ಯು. ಊಟ ಆಯ್ತಾ ನಿಮ್ದು? ಹೇಗಿದ್ದೀರಾ? ನೇರ ಪ್ರಸಾರಕ್ಕೆ ಸ್ವಾಗತ ಅಪ್ಪ ನಿಮ್ಗೆ. ಶಿಕ್ಷಣ ಕ್ಷೇತ್ರದಲ್ಲಿಯೂ ನನ್ನೂರು ಮುಂಚೂಣಿಯಲ್ಲಿದೆ. ಇಲ್ಲಿ ಅನೇಕ ಶಾಲೆಗಳು, ಕಾಲೇಜುಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣವನ್ನು ನೀಡುತ್ತಿವೆ. ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅವರು ಶರಣು ನಮಸ್ತೆ ಅಂತ ಹೇಳ್ತಿದ್ರೆ. ನಮಸ್ತೆ ಬ್ರದರ್, ಹೇಗಿದ್ದೀರಿ? ನೇರ ಪ್ರಸಾರಕ್ಕೆ ಸ್ವಾಗತ. ಹಾಗೆ ಊಟ ಆಯ್ತಾ ನಿಮ್ದು? ಥ್ಯಾಂಕ್ ಯು ಸೋ ಮಚ್ ನಮ್ಮ ನೇರ ಪ್ರಸಾರಕ್ಕೆ ಜಾಯಿನ್ ಆಗಿದ್ದಕ್ಕೆ. ಉತ್ತರ ಕನ್ನಡ ಸಿದ್ದಾಪುರ, ಅದು ಮಲೆನಾಡ ಸೊಬಗು ಹೊಂದಿದೆ. ಅಲ್ಲಿಂದ 12 ಕಿಲೋಮೀಟರ್ ಅಷ್ಟೇ ಜೋಗ ಜಲಪಾತ ಮತ್ತು ಶೃಂಗೇರಿ ಶಂಕರ ಮಠ ಇದೆ. ಚಂದ್ರಗುತ್ತಿಯ ಟೆಂಪಲ್ ಇದೆ. ಇಟಗಿ ಜೈನ್ ದೇವಸ್ಥಾನ ಎಲ್ಲ ಇದೆ. ಇದು ವಿಶೇಷತೆ ನಮ್ಮ ಊರಿಂದು ಅಂತಿದ್ರೆ. ವಾವ್, ಸೂಪರ್. ನೀವು ಹೇಳಿದ್ ಖುಷಿ ಆಯ್ತು ನಂಗೆ ಶಶಾಂಕ್ ಬ್ರದರ್. ಹಾಗೆ ಲೈಕ್ ಡನ್ ಅಂತ ಹೇಳ್ತಿದ್ರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಾನು SD ಜಯಂತ್ ಅಂತ ಹೇಳ್ತಾರೆ. ಹೌದಾ? ಓಕೆ ಜಯಂತ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ನೇರ ಪ್ರಸಾರಕ್ಕೆ ಜಾಯಿನ್ ಆಗಿದ್ದಕ್ಕೆ. ಹಾಗೆ ಪರಿಚಯ ಬ್ರದರ್ ಹೇಳ್ತಿದ್ರೆ ಲೈಕ್ ಡನ್ 25 ಅಂತ ಹೇಳಿ. ಹಾಯ್, ಪಿನೇಡಿಗೆ ಸಬ್ಬಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಲು ಶುದ್ಧವಾಗಿದ್ದು ಪಾತ್ರೆ ಶುದ್ಧವಾಗಿಲ್ಲದಿದ್ದರೆ ಹಾಲು ಕೆಟ್ಟು ಹೋಗುತ್ತದೆ. ಹಾಗೆ ಮಾತು ಶುದ್ಧವಾಗಿದ್ದು ಮನಸ್ಸು ಶುದ್ಧವಾಗಿಲ್ಲ ಅಂದರೆ ಮಾತಿಗೆ ಬೆಲೆ ಇರುವುದಿಲ್ಲ ಅಂತ ಹೇಳ್ತಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಊಟ ಆಯ್ತಾ? ಊಟ ಆಯ್ತು ಸರ್, ನಮ್ದು ಊಟ ಆಯ್ತು. ನಿಮ್ದು ಆಯ್ತಾ ಸರ್? ಹೇಗಿದ್ದೀರಾ? ಆಯ್ತು ಮೇಡಮ್, ನಾನು ಚೆನ್ನಾಗಿದ್ದೀನಿ ಮೇಡಮ್. ಓಕೆ ಸರ್, ಮಾತಾಡಿ ಸರ್. ಹೇಗಿದ್ದೀರಿ? ಹೇಳಿ ಮೇಡಮ್, ಮೊದಲು ನಿಮ್ ಟಾಪಿಕ್ ಹೇಳಿ. ಅಲ್ಲಿ ಟಾಪಿಕ್ ಹಾಕಲ್ಲ ನೀವು. ಟಾಪಿಕ್ ಏನಿಲ್ಲ ಸರ್, ಮಾತಾಡ್ತಿದ್ದಾರೆ ನಿಮ್ಮ ಊರಿನ ವಿಶೇಷತೆ ಬಗ್ಗೆ. ನಿಮ್ಮ ಊರಿನಲ್ಲಿರೋ ವಿಶೇಷತೆ ಏನು ಅಂತ ಹೇಳಿ. ನೇಟಿವ್ ಪ್ಲೇಸ್ ಆಗಿರ್ಬೋದು ಅಥವಾ ವಾಸವಾಗಿರೋ ಊರುಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರೋ ವಿಶೇಷತೆ ಏನು ಅಂತ. ನಮ್ಮ ಊರಿನ ವಿಶೇಷತೆ ಅಂದ್ರೆ, ನಮ್ಮ ಊರಿನ ದೇವರು ಬಂದಿದ್ದೆ ಕೋಲಾರಮ್ಮ. ಕೇಳಿಸ್ತೈತಲ್ಲ? ಕೇಳಿಸ್ತಿದೆ, ನೀವು ಮಾತಾಡಿ ಸರ್, ಮಾತಾಡಿ. ನಮ್ಮ ಊರಿನ ದೇವರು ಬಂದಿದ್ದೆ ಕೋಲಾರಮ್ಮ. ಗ್ರಾಮ ದೇವತೆ ಕೋಲಾರಮ್ಮ. ಚೋಳರು ಕಟ್ಟಿದ ದೇವಸ್ಥಾನ. ಹಳೆ, ತುಂಬಾ ಹಳೆ ಅಂದ್ರೆ ತುಂಬಾ ಹಳೆ ದೇವಸ್ಥಾನ. ತುಂಬಾ ಪವರ್ಫುಲ್ ದೇವರಿದ್ದಾರೆ. ಆ ದೇವರ ವಿಶೇಷತೆ ಏನಪ್ಪಾ ಅಂದ್ರೆ, ಮಾಯ ಮತ ಏನಾದ್ರು ಮಾಡಿಸಿದೆ ಹೋಗಿ ನಿಂಬೆ ಹಣ್ಣು ಏನಾದ್ರು ಮಂತ್ರಿಸ್ಕೊಂಡ್ ಬಂದ್ರೆ ಅವ್ರಿಗೆ ಸರೋಗತ್ತು ಅನ್ನೋ ಒಂದು ನಂಬಿಕೆ. ಸುಮಾರು ಒಂದ ದಶಕಗಳಿಂದ, ದಿನಗಳಿಂದ, ವರ್ಷಗಳಿಂದ ಅಲ್ಲ, ದಶಕಗಳಿಂದ ಆ ದೇವಸ್ಥಾನದಲ್ಲಿ ಉಂಡಿಯಲ್ಲಿ ದುಡ್ಡು ಹಾಕಿದ್ರೆ ಅದು ತುಂಬುತ್ತಾ ಇಲ್ಲ. ಮೇಲೆ ದುಡ್ಡು ಕಾಣಿಸತ್ತೆ, ನಾವು ಹಾಕಿದಾಗ ಸೌಂಡ್ ಕೇಳಿಸತ್ತೆ, ಆದ್ರೆ ಉಂಡಿ ತುಂಬುತ್ತಾ ಇಲ್ಲ. ಇವಾಗ ಉಂಡಿ ಎಲ್ಲಿಗಾದ್ರೂ ಹೋಗ್ತಾ ಇದೆ ಬೇರೆ ಕಡೆ ಅನ್ನೋದಕ್ಕ, ಇವಾಗ ಬೇರೆ ಎಲ್ಲಾರು ಹೋಗ್ತಾ ಇದ್ರೆ ಅಕ್ಕದಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ಗಳು ಇನ್ನೇನಾದ್ರು ಮಾಡಿದಾಗಾರು ಅವ್ರ ಇದಕ್ಕಾರು ದುಡ್ಡು ಏನಾದ್ರು ಖಜಾನ ಏನಾದ್ರು ಸಿಗ್ಬೇಕು. ಆ ರೀತಿ ಯಾವುದೇ ಆಗ್ಲಿ ಆಗಿರುವಂತ ಇತಿಹಾಸನೇ ಇಲ್ಲ. ತುಂಬಾ ಹಳೆ ಕಾಲದ್ದು, ತುಂಬಾ ಶಕ್ತಿ ದೇವರು. ಪ್ರತಿ ಶುಕ್ರವಾರ ಜಾತ್ರೆಯಲ್ಲಿದ್ದಂಗೆ ಇರ್ತಾರೆ ಜನರು. ಬಹಳ ಪವರ್ಫುಲ್. ಕೋಲಾರ ಕಡೆ ಏನಾದ್ರು ಬಂದ್ರೆ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಿ. ಕೋಲಾರ ಸರ್ ಅದು?
ಕೋಲಾರ.